ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ, ನೀವು ಸಹ ಪ್ರತಿಭಟನೆ ಮಾಡ್ತಿದ್ದೀರಾ ಮೇಡಮ್, ಸರ್ಕಾರಕ್ಕೆ ಏನಂತ ಒತ್ತಾಯ ಮಾಡ್ತೀರಂತ? ಸರ್, ಭಾರತ್ ಬಂದ್ಗೆ ಮೊದಲನೇದಾಗಿ ನಾವು ಕರೆ ಕೊಟ್ಟಿಲ್ಲ. ನಾವು ಕರೆ ಕೊಟ್ಟಿರೋದು ಉತ್ಪಾದನೆ ಮತ್ತು ಸೇವೆಯನ್ನ ನಿಲ್ಲಿಸ್ತೀವಿ ಅಂತ ಹೇಳಿ. ಸೊ ಅದರ ಪ್ರಕಾರ ಇವತ್ತು ಇಡೀ ಭಾರತದಲ್ಲಿ ಎಲ್ಲ ವಿಭಾಗಗಳಲ್ಲೂ ಕೂಡ ಇವತ್ತು ಕಾರ್ಮಿಕರು ಉತ್ಪಾದನೆಯನ್ನ ನಿಲ್ಲಿಸಿದ್ದಾರೆ. LIC ಬ್ಯಾಂಕಿನವರು ಸೇವೆಯನ್ನ ನಿಲ್ಲಿಸಿದ್ದಾರೆ, ವಹಿವಾಟನ್ನ ನಿಲ್ಲಿಸಿದ್ದಾರೆ. ಮತ್ತು APMCಗಳು ಕೂಡ ಇವತ್ತು ಬಂದ್ ಆಗಿದ್ದಾವೆ. ಆಮೇಲೆ ಹಮಾಲಿ ಕಾರ್ಮಿಕರು, ಇದು ನಮ್ಮ ಕಟ್ಟಡ ಕಾರ್ಮಿಕರು, ಅಂಗನವಾಡಿ, ಗ್ರಾಮ ಪಂಚಾಯಿತಿ, ಬಿಸಿಯೂಟ, ಆಶಾ, ಆಮೇಲೆ ಮತ್ತೆ ಘನ ಕೈಗಾರಿಕೆಗಳಲ್ಲಿ, ಪಬ್ಲಿಕ್ ಸೆಕ್ಟರ್ಗಳಲ್ಲಿ, ಅಟ್ಟಿ ಚಿನ್ನದ ಗಣಿ, ಈ ತರ ಎಲ್ಲ ಕಾರ್ಖಾನೆಗಳಲ್ಲೂ ಕೂಡ ಇವತ್ತು ಕೆಲಸವನ್ನ ನಾವು ನಿಲ್ಲಿಸಿದ್ದೀವಿ. ಸೊ ನಾವು ಈ ಒಂದು ಮುಷ್ಕರದಲ್ಲಿ ಎತ್ತುತ್ತಾ ಇರುವಂತಹ ಪ್ರಶ್ನೆ, ಯಾರು ಈ ದೇಶದ ಸಂಪತ್ತನ್ನ ಸೃಷ್ಟಿ ಮಾಡಲಿಕ್ಕೆ ಯಾವ ಕಾರ್ಮಿಕರು ಕಾರಣಕರ್ತರಾಗಿದ್ದಾರೋ ಅಂತ ಕಾರ್ಮಿಕರನ್ನ ಗುಲಾಮಗಿರಿಗೆ ತಳ್ಳುವಂತ ಅಥವಾ ಅವರನ್ನ ತೀವ್ರವಾಗಿ ಶೋಷಣೆ ಮಾಡುವಂತ ಒಂದು ವಿಧಾನಗಳನ್ನ ಇವತ್ತು ಕಾನೂನುಗಳಿಗೆ ತಿದ್ದುಪಡಿಯನ್ನ ಕೇಂದ್ರ ಸರ್ಕಾರ ತರ್ತಾ ಇದೆ. ಬಂಡವಾಳದ ಲಾಭ ಹೆಂಗಿದೆ ಅಂತ ಹೇಳಿದ್ರೆ, ಕಾರ್ಮಿಕನ ಶವದ ಮೇಲೆ ನಿಂತು ನನಗೆ ಉತ್ಪಾದನೆಯನ್ನ ಕೊಡಬೇಕು ಅಂತ ಕೇಳುವ ಮಟ್ಟಕ್ಕೆ ಇವತ್ತು ನಮ್ಮ ದೇಶದ ಬಂಡವಾಳಗಾರರು ಹೋಗಿದ್ದಾರೆ. ಅದಕ್ಕೆ ಇವತ್ತು ಪೂರಕವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಇವತ್ತು ಧ್ವನಿಯನ್ನ ಕೊಡ್ತಾ ಇದ್ದಾವೆ. ಇದನ್ನ ನಾವು ವಿರೋಧಿಸಿ ಇವತ್ತು ಹೋರಾಟವನ್ನ ನಡೆಸ್ತಾ ಇದ್ದೀವಿ. ಇನ್ನು ಮುಂದೆ ಈ ದೇಶದ ಕಾರ್ಮಿಕರಿಗೆ ಸಂಘ ಕಟ್ಕೊಳ್ಳೋ ಹಕ್ಕಿಲ್ಲ, ಸಾಮೂಹಿಕ ಚೌಕಾಸಿ ಹಕ್ಕಿಲ್ಲ, ಮುಷ್ಕರ ಮಾಡೋ ಹಕ್ಕಿಲ್ಲ. ಆಮೇಲೆ ಮಾಲೀಕರು ತಮಗೆ ಹೆಂಗೆ ಇಷ್ಟ ಬಂದ್ರೆ ಅವತ್ತು ಕಾರ್ಖಾನೆಗಳನ್ನ ಮುಚ್ಕೊಂಡು ಹೋಗ್ಲಿಕ್ಕೆ ಬೇಕಾದಂತ ಅವಕಾಶಗಳನ್ನ ಈ ಒಂದು ತಿದ್ದುಪಡಿಗಳಲ್ಲಿ ತಂದಿದ್ದಾರೆ. ಮುಷ್ಕರದ ಹಕ್ಕೇ ಇಲ್ಲ ಅಂತ ಹೇಳಿದ್ರೆ ಕಾರ್ಮಿಕ ತನ್ನ ಬೇಡಿಕೆಯನ್ನ ಯಾವ ರೀತಿಯಲ್ಲಿ ಪಡಿಬೇಕು? ಇದು ನಮ್ಮ ಮುಂದೆ ಇರ್ತಕ್ಕಂಥ ಬಹಳ ದೊಡ್ಡದಾದಂತ ಒಂದು ಪ್ರಶ್ನೆ. ಸೊ ಹಾಗಾಗಿ ನಾವು ವಿರೋಧ ಮಾಡ್ತಾ ಇದ್ದೀವಿ. ಮತ್ತೆ ಕೆಲಸದ ಅವಧಿಯನ್ನ ಶತಮಾನಗಳ ಕಾಲ ಹೋರಾಟಗಳನ್ನ ಮಾಡಿ 8 ಗಂಟೆ ವರ್ಕಿಂಗ್ ಅವರ್ಸ್ ನಮಗೆ ಬಂದಿರೋದು. ಸೊ ಇವತ್ತು ಅದನ್ನ 12 ಗಂಟೆಗೆ ಮಾಡ್ತಾ ಇದ್ದಾರೆ. 12 ಗಂಟೆಗೆ ಮಾಡುವಾಗ ಎಷ್ಟು ಕ್ರೂರ ಅಂತ ಹೇಳಿದ್ರೆ, 6 ಗಂಟೆ ಸತತವಾಗಿ ಕೆಲಸ ಮಾಡಬೇಕು ಬ್ರೇಕ್ ಇಲ್ಲದೆ ಅನ್ನುವಂತ ತಿದ್ದುಪಡಿಯನ್ನ ಇವತ್ತು ನಮ್ಮ ಕರ್ನಾಟಕದ ಫ್ಯಾಕ್ಟರಿ ಆಕ್ಟ್ಗೂ ಕೂಡ ಅಮೆಂಡ್ಮೆಂಟ್ ತಂದಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಕೂಡ ಅದೇ ರೀತಿಯ ಅಮೆಂಡ್ಮೆಂಟ್ ಅನ್ನ ತಂದಿದೆ. ಅದಕ್ಕೋಸ್ಕರ ನಾವಿಲ್ಲಿ ಅದನ್ನ ವಿರೋಧ ಮಾಡ್ತಾ ಇದ್ದೀವಿ. ನೀವ್ ಯೋಚನೆ ಮಾಡಿ, 12 ಅವರ್ಸ್ ವರ್ಕಿಂಗ್ ಅವರ್ಸ್ ಅಂತ ನಾವು ಮಾಡಿದ್ರೆ ನಮ್ಮ ದೇಹದ ಅಂಗಾಂಗಗಳು ಸತತವಾಗಿ ಆ ರೀತಿಯಲ್ಲಿ ಕೆಲಸ ಮಾಡಲ್ಲ. ದೇಹದ ಒಳಗಿನ ಆರ್ಗನ್ಸ್ ಸೌದು ಹೋಗ್ತವೆ. ಈಗ ಆಲ್ರೆಡಿ 12 ಅವರ್ಸ್ ವರ್ಕ್ ಮಾಡಿರೋದ್ರಿಂದ 37% ಇದು ಏನು ಸ್ಟ್ರೋಕ್ ಹೊಡಿತಾ ಇದೆ ಮತ್ತು ಸುಮಾರು 65% ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಆಮೇಲೆ ಇದು ಖಿನ್ನತೆ ಜಾಸ್ತಿ ಆಗ್ತಾ ಇದೆ. ಇದೆಲ್ಲವೂ ಕೂಡ ವರ್ಕ್ ಲೋಡ್ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಇದರ ಸಾಮಾಜಿಕದ ಭಾಗ, ನೀವು ಯಾರು ಗಂಡ ಹೆಂಡತಿ ಇಬ್ರು ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಅವರ ಮಕ್ಕಳು 100ಕ್ಕೆ 46% ಅಷ್ಟು ಇದು ಸ್ಕೂಲ್ಗೆ ಹೋಗ್ತಾ ಇಲ್ಲ ಮತ್ತು ಅವರ ಮನೆಗಳಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ಗಳು ಜಾಸ್ತಿ ಆಗ್ತಾ ಇದಾವೆ. ಸೊ ಇಷ್ಟೆಲ್ಲ ಸಾಮಾಜಿಕವಾಗಿ ಪರಿಣಾಮ ಬೀರಿದ್ರು ಕೂಡ ನೀವು ಯಾರೋ ಮಾಲೀಕರ ಬೂಟನ್ನ ನೆಕ್ಲಿಕ್ಕೆ, ಯಾವುದೋ ಕೆಲವು ಮಲ್ಟಿನ್ಯಾಷನಲ್ ಕಂಪನಿಗಳನ್ನ ಏನು ಸ್ಯಾಟಿಸ್ಫೈ ಮಾಡಲಿಕ್ಕೆ ನಮ್ಮ ಕಾರ್ಮಿಕರನ್ನ ರಕ್ತ ಈರ್ತೀರಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಬಿಡಲ್ಲ ಅಂತ ಹೇಳಿ ಈ ಮುಷ್ಕರವನ್ನ ನಡೆಸ್ತಾ ಇದ್ದೇವೆ. ನಾನು ಎಸ್ ವರಲಕ್ಷ್ಮಿ, CITU ಸ್ಟೇಟ್ ಪ್ರೆಸಿಡೆಂಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.